ಹಠಾತ್ ಸರಣಿ ಹೃದಯಾಘಾತ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಸಡನ್ ಹಾರ್ಟ್ ಅಟ್ಯಾಕ್ನಿಂದ ಸದ್ಯ ಕಂಗೆಟ್ಟಿದ್ದಂಥ ಕರ್ನಾಟಕಕ್ಕೆ ಈಗ ಹೃದಯ ಸ್ತಂಭನಕ್ಕೆ ಅಸಲಿ ಕಾರಣ ಸಿಕ್ಕಿದೆ. ಯುವಕರೇ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ತಿರೋದು ಯಾಕೆ ಅನ್ನೋದಾಗಿ ಉತ್ತರವನ್ನ ಕಂಡುಕೊಂಡಿರುವಂತ ವೈದ್ಯರು ಹೆಮ್ಮಾರಿಯತ್ತ ಬೊಟ್ಟು ಮಾಡ್ತಿದ್ದಾರೆ. ಸಡನ್ ಹೃದಯ ಸ್ತಂಭನ, ಮಾರಿ ಹೆಮ್ಮಾರಿ ಕರಿನೆರಳು. ಕೋವಿಡ್ ಬಂದು ಹೋದವರಲ್ಲೇ ಹಾರ್ಟ್ ಅಟ್ಯಾಕ್. ವೈರಸ್ಗೆ ತುತ್ತಾದವರ ಹೃದಯಕ್ಕೆ ಕೋವಿಡ್ ಕೊಳ್ಳಿ. ಬೆಚ್ಚಿ ಬೀಳಿಸಿದ ವೈದ್ಯರು ಕೊಟ್ಟ ಶಾಕಿಂಗ್ ರಿಪೋರ್ಟ್. ಕಳೆದ ಒಂದು ತಿಂಗಳಿನಿಂದ ರಾಜ್ಯದಲ್ಲಿ ಹೃದಯ ಹಲ್ಚಲ್ ಎಬ್ಬಿಸಿತ್ತು. ಹಾರ್ಟ್ ಅಟ್ಯಾಕ್ನಿಂದ ಹಾಸನ ಸೇರಿ ಹಲವು ಜಿಲ್ಲೆಗಳಲ್ಲಿ ಆದ ಸರಣಿ ಸಾವು ಜನರಲ್ಲಿ ಆತಂಕಕ್ಕೆ ಕಾರಣವಾಗಿತ್ತು. ನಿರಂತರ ಹೃದಯಾಘಾತ ಪ್ರಕರಣಗಳು ರಾಜ್ಯ ಸರ್ಕಾರಕ್ಕೂ ತಲೆನೋವಾಗಿ ಪರಿಣಮಿಸಿತ್ತು. ಒಂದು ಹೆಜ್ಜೆ ಮುಂದೆ ಹೋದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೋವಿಡ್ ವ್ಯಾಕ್ಸಿನ್ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು. ಇದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೂ ಗ್ರಾಸವಾಗಿತ್ತು. ಆದ್ರೆ ಹೃದಯ ಸ್ತಂಭನಕ್ಕೆ ಈಗ ಅಸಲಿ ಕಾರಣ ಗೊತ್ತಾಗಿದ್ದು, ಹೆಮ್ಮಾರಿ ಕ್ರೂರಿ ಕೊರೋನಾದತ್ತ ವೈದ್ಯರು ಬೊಟ್ಟು ಮಾಡಿ ತೋರಿಸಿದ್ದಾರೆ. ಇದೇ ವಿಚಾರವಾಗಿ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಒಂದಷ್ಟು ಶಾಕಿಂಗ್ ಅಂಶಗಳನ್ನ ಬಿಚ್ಚಿಟ್ಟಿದ್ದಾರೆ. 251 ಜನರನ್ನ ತಾಂತ್ರಿಕ ಸಮಿತಿಯಿಂದ ಪರೀಕ್ಷೆ ನಡೆಸಲಾಗಿದೆ. ಅದರಲ್ಲಿ ಕೋವಿಡ್ಗೆ ತುತ್ತಾಗಿ ಗುಣಮುಖರಾದವರ ಜೀವನ ಶೈಲಿ ಬದಲಾಗಿದೆ. ಬೊಜ್ಜು, ಡಯಾಬಿಟಿಸ್ನಿಂದ ಬಳಲುತ್ತಿದ್ದು ಅಧಿಕ ರಕ್ತದ ಒತ್ತಡದಿಂದಲೂ ಬಳಲುತ್ತಿದ್ದಾರೆ. ಕೋವಿಡ್ ವೇಳೆ ವಿವಿಧ ರೀತಿಯ ಔಷಧಿಗಳು ತೆಗೆದುಕೊಂಡಿದ್ದು ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ ಅಂತ ದಿನೇಶ್ ಗುಂಡೂರಾವ್ ತಿಳಿಸಿದ್ರು. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಕೋವಿಡ್ ಬಂದ ನಂತರ ಕೋವಿಡ್ ಅಲ್ಲಿ ಯಾರ್ಯಾರಿಗೆ ಕೋವಿಡ್ ಆಗಿತ್ತು ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಈ ಹೃದಯಾಘಾತಗಳು ಮತ್ತು ಈ ತರ ಒಂದು ಕಾಯಿಲೆಗಳು ಬರುವಂತದ್ದು ಹೆಚ್ಚಾಗಿರುವಂತದ್ದು ಕಂಡು ಬಂದಿದೆ. ಕೋವಿಡ್ ಲಸಿಕೆಯಿಂದ ಅಲ್ಲ, ಕೋವಿಡ್ ಇಂದ ಅದು ಆಗಿರುವಂತದ್ದು. ಮತ್ತು ಕೋವಿಡ್ ಪೂರ್ವದಲ್ಲಿ ಏನಿತ್ತು, ಹೆಚ್ಚಿನ ಜನರಿಗೆ ಈ ಮಧುಮೇಹ ಬರುವಂತದ್ದು, ಅದು ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ಇತ್ತು. ಯಾರ್ಯಾರಿಗೆ ಹೃದಯಾಘಾತ ಆಗಿತ್ತು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಧುಮೇಹ ಇರ್ತಕ್ಕಂಥವ್ರಾಗಿದ್ರು. ಅದು ಸ್ವಲ್ಪ ಹೆಚ್ಚಾಗಿತ್ತು. ಹೃದಯಾಘಾತಕ್ಕೂ ಕೋವಿಡ್ ವ್ಯಾಕ್ಸಿನ್ ಸಂಬಂಧವೇ ಇಲ್ಲ. ಹಾರ್ಟ್ ಅಟ್ಯಾಕ್ಗೆ ಕೊರೋನಾ ಲಸಿಕೆ ಕಾರಣವೇ ಅಲ್ಲ. ರಾಜ್ಯ ಸರ್ಕಾರಕ್ಕೆ ತಜ್ಞ ವೈದ್ಯರ ತಂಡದಿಂದ ರಿಪೋರ್ಟ್. ರಾಜ್ಯದಲ್ಲಿ ಸಂಭವಿಸುತ್ತಿರೋ ಹೃದಯಾಘಾತ ಪ್ರಕರಣಗಳಿಗೂ ಕೋವಿಡ್ ವ್ಯಾಕ್ಸಿನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಜಯದೇವ ಹೃದಯೋಗ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಕೆಎಸ್ ರವೀಂದ್ರನಾಥ್ ಹೇಳಿದ್ದಾರೆ. ಇನ್ನು ಹೃದಯಾಘಾತ ಆಗಿ ತಕ್ಷಣವೇ ಕುಸಿದು ಬಿದ್ದು ಮೃತಪಟ್ಟರೆ ಅದನ್ನ ಅಧಿಸೂಚಿತ ಕಾಯಿಲೆ ಎಂದು ಘೋಷಣೆ ಮಾಡಲು ಸರ್ಕಾರ ನಿರ್ಧರಿಸಿದೆ ಅಂತ ತಿಳಿಸಿದ್ರು. ನಮ್ಮದೇ ಆದ ಆಸ್ಪತ್ರೆಯಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಹೃದಯಾಘಾತ ಆದ 45 ವರ್ಷಗಳಿಂದ ಕೆಳಗಡೆ ಹೃದಯಾಘಾತ ಆದಂತಹ 251 ಜನರನ್ನ ಅದನ್ನು ಅಭ್ಯಾಸ ಮಾಡಿದಾಗ ನಾವು ಪ್ರೀ ಕೋವಿಡ್ ಇಂತ ಮುಂಚೆ 2019 ಮುಂಚೆ ನಾವು ಒಂದು ಯುವಕರಲ್ಲಿ ಹೃದಯಾಘಾತ ಆಗೋದ್ರ ಬಗ್ಗೆ ಒಂದು ರಿಜಿಸ್ಟ್ರಿ ಡಾಟಾ ಮಾಡಿದ್ವಿ. ಆ 251 ಜನಗಳನ್ನ, ಆ 251 ಈಗಿನ ಇವರನ್ನ ಪರೀಕ್ಷಿಸಿದಾಗ ನಮ್ಮಲ್ಲಿ ಹೆಚ್ಚಾಗಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗಿದೆ. ಬೇರೆ ಬೇರೆ ಕಾರಣಗಳಿಂದ ಮಧುಮೇಹ ಜಾಸ್ತಿ ಆಗಿದೆ, ರಕ್ತದ ಒತ್ತಡ ಜಾಸ್ತಿ ಆಗಿದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಹಾಗೂ ಒಬೆಸಿಟಿ ಜಾಸ್ತಿ ಆಗಿದೆ. ಅಂದ್ರೆ ಎಲ್ಲೋ ಒಂದು ಕಡೆ ಈ ಕೋವಿಡ್ ಇಂದ ಬಳಲಿದವರು. ರಾಜ್ಯ ಸರ್ಕಾರಕ್ಕೆ ಸುದೀರ್ಘ ವರದಿ ನೀಡಿರೋ ತಾಂತ್ರಿಕ ಸಲಹಾ ಸಮಿತಿ ಹೃದಯಾಘಾತ ಪ್ರಕರಣಗಳನ್ನ ನಿಯಂತ್ರಿಸಲು ಒಂದಷ್ಟು ಸಲಹೆ ನೀಡಿದೆ. ಹೃದಯ ಜೋಪಾನ, ಸರ್ಕಾರಕ್ಕೆ ಶಿಫಾರಸು. ಆಸ್ಪತ್ರೆ ಹೊರಗೆ ಸಾವನ್ನಪ್ಪಿದ್ರೆ ಮರಣೋತ್ತರ ಪರೀಕ್ಷೆ ಕಡ್ಡಾಯ. ಹೃದಯಾಘಾತ ಸಂಬಂಧ ಅರಿವು ಮೂಡಿಸಲು ಅಭಿಯಾನ. 15 ವರ್ಷದೊಳಗಿನ ಮಕ್ಕಳಿಗೆ ಹೃದಯ ತಪಾಸಣೆ ಕಡ್ಡಾಯ. ಪಠ್ಯ ಪುಸ್ತಕದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಪಾಠ ಸೇರ್ಪಡೆ. ಸಿಪಿಆರ್ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು. ತಾಲೂಕುಗಳಲ್ಲೂ ಪುನೀತ್ ಹೃದಯ ಜ್ಯೋತಿ ಯೋಜನೆ ವಿಸ್ತರಣೆ. ಎಇಡಿಯನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಅಳವಡಿಸಲು ಕ್ರಮ. ಸರ್ಕಾರಿ ನೌಕರರಿಗೆ, ಗುತ್ತಿಗೆ ನೌಕರರಿಗೆ ವರ್ಷಕ್ಕೊಮ್ಮೆ ತಪಾಸಣೆ.
ಖಾಸಗಿ ಕಂಪನಿಗಳಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಸ್ಕ್ರೀನಿಂಗ್ ಕಡ್ಡಾಯ. ಗೃಹ ಆರೋಗ್ಯ ಯೋಜನೆಯಲ್ಲಿ ಹೃದಯ ತಪಾಸಣೆ ಸೇರಿಸಲು ಚಿಂತನೆ. ಒಟ್ಟಾರೆ ಮಳೆ ನಿಂತರೂ ಅದರ ಹನಿ ನಿಲ್ಲಿಲ್ಲ ಅನ್ನೋ ಹಾಗೆ ಕೋವಿಡ್ ಕ್ರೂರಿ ವೇಗ ಕಡಿಮೆ ಆದ್ರೂ ಅದರ ಕ್ರೌರ್ಯತೆ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ. ಕೊರೋನಾ ವೈರಸ್ಗೆ ತುತ್ತಾದವರ ದೇಹದ ಮೇಲೆ ಕೋವಿಡ್ ವೈರಾಣು ತನ್ನ ಅಟ್ಟಹಾಸ ಮೆರೆಯುತ್ತಿದ್ದು ಜನರಲ್ಲಿ ಮತ್ತಷ್ಟು ಭೀತಿ ಹುಟ್ಟಿಸಿದೆ. ಹೀಗಾಗಿ ವೈರಸ್ಗೆ ತುತ್ತಾಗಿ ಗುಣಮುಖರಾದವರು ತಮ್ಮ ಜೀವನ ಶೈಲಿ ಬದಲಾಯಿಸಿಕೊಂಡ್ರೆ ಉತ್ತಮ ಅನ್ನೋದು ವೈದ್ಯರ ಅಭಿಪ್ರಾಯ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.